ನಮಸ್ಕಾರ ಫ್ರೆಂಡ್ಸ್, ಇವತ್ತು ಈವ್ನಿಂಗ್ ಸ್ನ್ಯಾಕ್ ಸಿಂಪಲ್ಲಾಗಿ ಸ್ವೀಟ್ ಪೊಟ್ಯಾಟೊ ಪೆಪ್ಪರ್ ರೋಸ್ಟ್ ಯಾವ ಥರ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ. ಇವಾಗ ಆಲ್ರೆಡಿ ನಾನು ಸ್ವೀಟ್ ಪೊಟ್ಯಾಟೊನ ಕುಕ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನ ತವ ಫ್ರೈ ಮಾಡ್ಕೋಬೇಕು. ಇವಾಗ ತವ ಹೀಟಾಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಬಟರ್ನ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಮತ್ತು ಸ್ಲೈಸ್ ಮಾಡಿರೋ ಸ್ವೀಟ್ ಪೊಟ್ಯಾಟೊನ ಪ್ಲೇಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಲೋ ಆಗಿ ರೋಸ್ಟ್ ಆಗುತ್ತೆ. ಸ್ವಲ್ಪ ಕ್ರಿಸ್ಪ್ ಎಡ್ಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನೀವು ಒಂದು ಸೈಡು ರೋಸ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲಿಂದ ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡಿ ಅದನ್ನು ಕೂಡ ಸ್ವಲ್ಪ ಕ್ರಿಸ್ಪ್ ಎಡ್ಜ್ ಬರಬೇಕು. ಅಲ್ಲಿ ತನಕ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಎರಡು ಸೈಡು ಕೂಡ ರೋಸ್ಟ್ ಆಗಿದೆ. ಮತ್ತು ಬಟರಲ್ಲಿ ಇದು ರೋಸ್ಟ್ ಆಗಿರೋದ್ರಿಂದ ಸ್ಮೆಲ್ಲು ಕೂಡ ಘಮ್ ಅಂತ ತುಂಬ ಚೆನ್ನಾಗಿ ಬರ್ತಿದೆ. ಇವಾಗ ಇದಕ್ಕೆ ಸಾಲ್ಟ್ ಪೆಪ್ಪರ್ ಹಾಕೋಣ. ಸಾಲ್ಟ್ ಪೆಪ್ಪರ್ನ ಈ ಥರ ಸ್ಪ್ರಿಂಕಲ್ ಮಾಡಿದ್ರೆ ರೆಡಿ. ಇವಾಗ ಸ್ವೀಟ್ ಪೊಟ್ಯಾಟೊ ಪೆಪ್ಪರ್ ರೋಸ್ಟ್ ರೆಡಿಯಾಗಿದೆ. ತುಂಬ ಬಿಸಿ ಇದೆ, ಬೆಣ್ಣೆದು ಘಮ್ ಅಂತ ಇದೆ ಪರಿಮಳ. ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ. ಬೆಣ್ಣೆ ಥರನೇ ಬಾಯಲ್ಲಿ ಮೆಲ್ಟ್ ಆಗಿಬಿಡುತ್ತೆ. ನೋಡ್ಲಿಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಅದರ ಟೇಸ್ಟು ನೆಕ್ಸ್ಟ್ ಲೆವೆಲ್ಗಿದೆ. ನೀವು ಕೂಡ ಸ್ವೀಟ್ ಪೊಟ್ಯಾಟೋಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.